ಸ್ಟಾರ್ಟಿಂಗ್ ಅಲ್ಲಿ ನಮ್ದು 200 ರೂಪಾಯಿಯಿಂದ ಗಣೇಶ ಇದೆ. ಇದನ್ನ ಹೊರಗಡೆ 2,500 ರೂಪಾಯಿ ಕಡಿಮೆ ಎಲ್ಲೂ ನಾವು ಆರ್ಡರ್ ಕೊಟ್ಟು ಮಾಡಿಸೋದ್ರಿಂದ ಫ್ಯಾಕ್ಟ್ರಿಗಳಿಂದ ನಾವು ಲಾಭಕ್ಕೋಸ್ಕರ ಗಣಪತಿ ಮಾಡ್ತಿಲ್ಲ. ಇದನ್ನ ಪೂಜೆ ಮಾಡಿದ್ರೆ ನೀವು ಕುಬೇರನ್ನು ಪೂಜೆ ಮಾಡ್ದಂಗೆ, ಲಕ್ಷ್ಮಿನೂ ಪೂಜೆ ಮಾಡ್ದಂಗೆ, ಗಣೇಶನ್ನು ಪೂಜೆ ಮಾಡಿದ್ಮೇಲೆ ಲಾಭ ಬಂದಾಗ ಆ ಲಾಭದಲ್ಲಿ ಒಂದು ಪಾರ್ಟ್ ಅನ್ನ ನಾವು ಕಿದ್ವಾಯಿಲಿರೋ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸ್ವಲ್ಪ ಏನೋ ಬೇರೆ ಪ್ರೋಗ್ರಾಮ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುಹಾಸ್ ಭರದ್ವಾಜ್. ಹೋದ್ ಸತಿ ದೊಡ್ಡ ಗಣೇಶಗಳನ್ನು ತೋರಿಸಿದ್ದೆ, ಮನೇಲಿ ಕೂಡ್ಸಕ್ಕೂ ಗಣೇಶ ತೋರಿಸಿದ್ದೆ. ಎರಡೂ ಸಹ ಅದ್ಭುತ ರೆಸ್ಪಾನ್ಸ್ ಕೊಟ್ಟಿದ್ರಿ. ಸೊ ಈ ಸತಿ ಮನೆಗಳಲ್ಲಿ ಮಾತ್ರ ಕೂಡ್ಸೋಂತ ಗಣೇಶನ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ಪ್ಯೂರ್ಲಿ ಆಗಿ ಪರಿಸರ ಸ್ನೇಹಿ ಗಣೇಶನ್ನ. ಮತ್ತೆ ಇಲ್ಲಿ ವಿಧ ವಿಧವಾದ ಗಣೇಶಗಳಿದೆ, ಅದು ಯಾವ್ಯಾವ ತರ ಇದೆ ಅನ್ನೋದನ್ನ ಸಹ ತಿಳಿಸ್ಕೊಡ್ತೀನಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಗಣಪತಿಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಕಿರಣ್ ಅಂತ. ಸರ್, ಮೈಂಡ್ ಬ್ಲಾಗಿಂಗ್ ಕನ್ನಡಗೆ ಸ್ವಾಗತ. ಸೊ ಇವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನಾನು ಸ್ಕ್ರೀನ್ ಮೇಲೆ ಇರಲ್ಲ, ಇವರು ಇರ್ತಾರೆ. ಸೊ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಬನ್ನಿ ಸರ್. ಮೊದಲನೇದಾಗಿ ನಿಮ್ಮಲ್ಲಿ ಗಣಪತಿನ ನಾವು ಯಾಕೆ ತಗೊಬೇಕು? ನಮ್ಮಲ್ಲಿ ಯಾಕೆ ತಗೋಬೇಕು ಅಂದ್ರೆ, ನಾನು ಒಂದು ಬೆಲೆಗಳನ್ನ ಹೊರಗಡೆಗಿಂತ ತುಂಬಾ ಕಡಿಮೆ ಕೊಡ್ತೀವಿ. ಯಾಕೆ ಅಂತಂದ್ರೆ ನಾವು ಆರ್ಡರ್ ಕೊಟ್ಟು ಮಾಡಿಸೋದ್ರಿಂದ ಫ್ಯಾಕ್ಟ್ರಿಗಳಿಂದ ನಾವು ಲಾಭಕ್ಕೋಸ್ಕರ ಗಣಪತಿ ಮಾಡ್ತಿಲ್ಲ. ಒಂದು ಆದರೆ ವ್ಯಾಪಾರ ಅಂದರೆ ಲಾಭ ನಷ್ಟ ಇದ್ದೇ ಇರುತ್ತೆ, ಲಾಭ ಆಗಲೇಬೇಕು. ಆದರೆ ಒಂದೇನಂತಂದರೆ ನಮ್ಮ ಹಿಂದೂ ಧರ್ಮ ಉಳಿಬೇಕು, ನಮ್ಮಿಂದ ಏನಾದರೂ ಒಂದು ಕಿಂಚಿತ್ ಹಿಂದೂ ಧರ್ಮಕ್ಕೆ ಆಗಬೇಕು ಅನ್ನೋದಕ್ಕೆ ನಾವು ಗಣಪತಿ ಮಾರಾಟ ಮಾಡೋದು. ಓಕೆ, ಲಾಭ ಉದ್ದೇಶ ಒಂದೇ ಆಗಿದ್ದಿದ್ರೆ ನಾವು ಇದನ್ನೇ ಮಾಡಬೇಕಾಗಿರಲಿಲ್ಲ. ಬೇರೆ ಎಲ್ಲ ವ್ಯಾಪಾರ ಏನು ಬೇಕಾದ್ರೂ ಮಾಡ್ಬೋದು. ನಾನು ಆಕ್ಚುಲಿ ಪ್ರೈಸ್ ಕೇಳಿ ಕೂಡ ಶಾಕ್ ಆದೆ. ಸ್ಟಾರ್ಟಿಂಗ್ ಪ್ರೈಸ್ ಯಾವ ಪ್ರೈಸ್ ಇಂದ ಇದೆ? ಸ್ಟಾರ್ಟಿಂಗ್ ಅಲ್ಲಿ ನಮ್ದು 200 ರೂಪಾಯಿಯಿಂದ ಗಣೇಶ ಇದೆ. ಓ ಗ್ರೇಟ್ ಸರ್, ಗ್ರೇಟ್. 200 ರೂಪಾಯಿ ಶುರು ಮಾಡಿ ನಮ್ದು ಮ್ಯಾಕ್ಸಿಮಮ್ ಪ್ರೈಸ್ 850 ರೂಪಾಯಿ. ಲಾಸ್ಟ್ ಪ್ರೈಸ್ 850 ರೂಪಾಯಿ ದೊಡ್ಡ ಗಣೇಶ. ಸೂಪರ್. ಎಲ್ಲದಕ್ಕಿಂತ ಈ ದೊಡ್ಡ ಗಣೇಶ ಬಂದು ಪ್ರೈಸಿಂಗ್ ಬಂದು 1500 ರೂಪಾಯಿ. ಇದನ್ನ ಹೊರಗಡೆ 2,500 ರೂಪಾಯಿ ಕಡಿಮೆ ಎಲ್ಲೂ ಮಾರಲ್ಲ, 100 ರೂಪಾಯಿ ಕೊಡ್ತಾ ಇದೀವಿ. ಹೌದು ಸರ್, ತುಂಬಾ ಚೆನ್ನಾಗಿದೆ. ಡೀಟೇಲಿಂಗ್ ನೋಡ್ಬೋದು ನೀವು ವೀಕ್ಷಕರೇ, ಅದ್ಭುತವಾಗಿದೆ. ಕಮಲದ ಮೇಲೆ ಕೂತಿರುವಂತ ಗಣೇಶ ಸಹ ಆಗಿರುವಂತದ್ದು. ಅಂಡ್ ಸರ್, ಈ ಗಣಪತಿಯ ವಿಶೇಷತೆ ಹೇಳೋದಾದ್ರೆ? ಈ ಗಣಪತಿ ವಿಶೇಷತೆ ಏನು ಅಂತಂದ್ರೆ, ಇದು ಪ್ಯೂರ್ಲಿ ಜೇಡಿ ಮಣ್ಣಿಂದ ಮಾಡಿರೋದು. ಓಕೆ, ಯಾವ POP ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ಆಮೇಲೆ ಈ ಬಣ್ಣಗಳು ಅಷ್ಟೇ, ಇದು ನೈಸರ್ಗಿಕ ಬಣ್ಣಗಳು, ಆರ್ಗ್ಯಾನಿಕ್ ಕಲರ್ಸ್ ಅಂತಾರಲ್ಲ ಅವು. ಯಾವುದೇ ಒಂಥರ ಆಯಿಲ್ ಕೆಮಿಕಲ್ ಮಿಕ್ಸ್ ಮಾಡಿರುವಂತ ಕಲರ್ಸ್ ಅಲ್ಲ, ಈಸಿಲಿ ಸಾಲ್ಯೂಬಲ್, ಬೇಗ ಕರಗುವಂಥದ್ದು. ಆಮೇಲೆ ನಮ್ಮ ಗಣಪತಿಗಳು ತಗೊಂಡವರು ನಾವು ಕಳೆದ ಒಂದು 15 ವರ್ಷದಿಂದ ಗಣಪತಿ ವ್ಯಾಪಾರ ಮಾಡ್ತಾ ಇದ್ವಿ. ಮಧ್ಯ ಕೋವಿಡ್ ಕಾರಣದಿಂದ ಒಂದು 2-3 ವರ್ಷ ನಿಲ್ತೀವಿ, ಮತ್ತೆ ಮಾಡ್ತಾ ಇದೀವಿ. ಆದರೆ ಈ ಸರ್ತಿ ಹೊಸದಾಗಿ ಏನಾದ್ರು ಅಂತಂದ್ರೆ ನಮ್ಮ ಸುಹಾಸ್ ಅವರು ಬಂದಿದ್ದರಿಂದ ಯೂಟ್ಯೂಬಲ್ಲೂ ಒಂದು ಹಾಕೋಣ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಿರೋದು. ಇದು ಈಸಿಲಿ ಸಾಲ್ಯೂಬಲ್, ನಿಮ್ಗೆ ಒಂದು 3 ರಿಂದ 4 ದಿವಸದಲ್ಲಿ ಗಣೇಶ ಪೂರ್ತಿ ಕರ್ಗೋಗುತ್ತೆ ನಿಮ್ಗೆ. ಹೌದು, ಓಕೆ. ಪರಿಸರ ಸ್ನೇಹಿ ಗಣೇಶ ಅನ್ನೋದೇ ಅದಕ್ಕೋಸ್ಕರ. ಪರಿಸರ ಸ್ನೇಹಿ ಗಣೇಶ ಅದೇನೆ, ಗಣೇಶನೇ ಪರಿಸರ ಸ್ನೇಹಿ. ಸೊ ನಾವು ಕೂಡಿಸ್ಬೇಕಾದ್ರೂ ಪರಿಸರ ಸ್ನೇಹಿನೇ ಕೂಡಿಸ್ಬೇಕು ಅನ್ನೋದು ಒಂದು ಅಜೆಂಡಾ. ನಾವು ಆಮೇಲೆ ಗೌರಿನ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸರ್, ಗೌರಿಯಲ್ಲಿ ಏನು ಸ್ಟಾರ್ಟಿಂಗ್ ಪ್ರೈಸ್? ಗೌರಿಯಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 200 ರೂಪಾಯಿಯಿಂದ ಇದೆ. ಓಕೆ. ಇವಾಗ ಈ ಗೌರಿ ಇದೆ ನೋಡಿ. ಓಕೆ, ಇದು ಬಂದು ನಿಮಗೆ 400 ರೂಪಾಯಿ. ಓಕೆ, 400, 450, 500 ರೂಪಾಯಿ ಲಾಸ್ಟ್ ಗೌರಿ ಪ್ರೈಸ್. ಓಕೆ, ಸೂಪರ್. ಸರ್, ಅದೇ ನಮ್ಮ ಏನಾದ್ರು ನೆಗೋಷಿಯಬಲ್ ಆಗತ್ತಾ ಚಾನೆಲ್ ಕಡೆಯಿಂದ ಬಂದ್ರೆ ಅಥವಾ ಡೈರೆಕ್ಟ್ ಚಾನೆಲ್ ಕಡೆಯಿಂದ ಬಂದ್ರೆ ಏನಾದ್ರು ಮಾಡ್ಬೋದು? ಎಸ್ ಸರ್, ಖಂಡಿತ ಮಾಡ್ಬೋದು. ಓಕೆ, ಬನ್ನಿ. ನಮ್ಗೆ ಏನಂತಂದ್ರೆ ನಾವು ಹೇಳ್ದಂಗೆ ಆಮೇಲೆ ನಮ್ಮ ಸ್ಟಾಕ್ಸ್ ಲಿಮಿಟೆಡ್ ಆಗಿರುತ್ತೆ. ನಾವು ತುಂಬಾ ಜಾಸ್ತಿ ಸ್ಟಾಕ್ಸ್ ಹಾಕಿ ಅದನ್ನ ಮುಂದಿನ ವರ್ಷ ಇಟ್ಕೊಂಡು ಮಾರೋ ಅಂತದಲ್ಲ. ಆ ವರ್ಷ ಏನಾದ್ರು ಆ ವರ್ಷ ಖಾಲಿ ಮಾಡ್ಬಿಡುವಂತದ್ದು ಸ್ಟಾಕ್ಸ್. ಸರ್, ನೀವು ಇದೊಂದು ಗಣೇಶನ್ ಬಗ್ಗೆ ಹೇಳ್ತಾ ಇದ್ರಿ ಯಾವಾಗ್ಲೇ. ಇವಾಗ ನಾವು ಕೆಲವು ನಿಮ್ಗೆ ಗಣೇಶಗಳು ಪೀಠದ ಮೇಲೆ ಕೂತಿರೋದ್ರೆ ಎಲ್ಲ ಕಡೆ ಬರುತ್ತೆ. ಇದು ಪೀಠದ ಮೇಲೆ ಕೂತಿರೋದು ಇಲ್ಲಿ ನೋಡಿ, ಇದು ಕುಬೇರ ಕಲಶ ಎತ್ಕೊಂಡು ತೋರಿಸ್ಬೋದಾ? ಖಂಡಿತ. ನೋಡಿ, ಇದು ಕುಬೇರನ ಕಲಶ ಇಟ್ಕೊಂಡಿದೆ. ಇದನ್ನ ನಾವು ಕುಬೇರ ಗಣೇಶ ಅಂತೀವಿ. ಇದು ಅಲ್ಲ ಕಲಶ, ಇಲ್ಲಿ ಕಲಶ ಇದೆ ನೋಡಿ ಕೈಯಲ್ಲಿ. ಇದು ಕುಬೇರನ ಕಲಶ, ದುಡ್ಡು ಬರುವಂತದ್ದು. ಸೊ ಕುಬೇರ ಗಣೇಶ ಅಂತ ಇದು. ಓಕೆ ಸರ್. ಇದನ್ನ ಪೂಜೆ ಮಾಡಿದ್ರೆ ನೀವು ಕುಬೇರನ್ನು ಪೂಜೆ ಮಾಡ್ದಂಗೆ, ಲಕ್ಷ್ಮಿನೂ ಪೂಜೆ ಮಾಡ್ದಂಗೆ, ಗಣೇಶನ್ನು ಪೂಜೆ ಮಾಡ್ದಂಗೆ, 3 in 1 ಅಂತಾರಲ್ಲ ಆ ತರ. ಸೂಪರ್. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ, ಇನ್ನೊಂದು ಗಣೇಶ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದುವರೆಗೂ ನೀವು ಇದನ್ನ ಎಲ್ಲೂ ಕೇಳಿರಲ್ಲ. ಇದನ್ನ ನಾವು ಹೆಸರಿಟ್ಟಿರೋದು ಬಟರ್ ಗಣೇಶ ಅಂತ. ಬಟರ್ ಗಣೇಶ ಯಾಕೆ ಅಂತಂದ್ರೆ ಕೈಯಲ್ಲಿ ತುಂಬಾ ಬೆಣ್ಣೆ ಇಟ್ಕೊಂಡಿದೆ ಗಣೇಶ. ಇದನ್ನ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬೆಣ್ಣೆ ಗಣೇಶ, ಇಂಗ್ಲಿಷ್ ಅಲ್ಲಿ ಬಟರ್ ಗಣೇಶ. ಈ ಹೆಸರು ಕೇಳಿದ್ರೆ ಎಲ್ಲರೂ ನಗ್ತಾರೆ.
ಆದ್ರೆ ಏನಾದ್ರು ಒಂದು ಸ್ಪೆಷಾಲಿಟಿ ಇರ್ಬೇಕು, ಒಂದು ಸ್ಪೆಷಲ್ ಆಗಿ ಹೆಸರು ಕೊಡ್ಬೇಕು ಅಂದ್ಬಿಟ್ಟು ಆಮೇಲೆ ಇವನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ನಾವೇ ಆರ್ಡರ್ ಕೊಟ್ಟು ಮಾಡಿಸುವಂತದ್ದು. ಓಕೆ ಓಕೆ, ಡಿಸೈನ್ ಸಮೇತ ನಾವೇ ಆರ್ಡರ್ ಕೊಟ್ಟು ಮಾಡಿಸುವಂತದ್ದು. ಸೂಪರ್ ಸರ್, ಸೂಪರ್. ಓಕೆ, ಆಮೇಲೆ ನೀವು ಒಂದು ಚಿಕ್ಕ ಗಣೇಶಗಳಲ್ಲಿ ಒಂದು ತೋರಿಸ್ತೀನಿ. ಓಕೆ, ಅದನ್ನ ನೋಡಿ. ಈ ಸೈಜ್ ಅಲ್ಲಿ ನಿಮ್ಗೆ ಈ ತರ ಡಿಸೈನ್ ಎಲ್ಲೂ ಸಿಗಲ್ಲ. ಹೌದು ಹೌದು. ಇದು ಬಂದು ಈ ಇಂಡೋ ವೆಸ್ಟರ್ನ್ ಅಂತೆಲ್ಲ ಅಂತಾರಲ್ಲ, ಆ ತರ ಕರ್ನಾಟಕ ಮಹಾರಾಷ್ಟ್ರ ಗಣೇಶ. ಈ ಪೇಟ ಬಂದು ಬಾಂಬೆ ಗಣೇಶಗಳಿಗೆ ಮಾತ್ರ ಇರುತ್ತೆ. ಹೌದು ಹೌದು. ನಮ್ಮ ಗಣೇಶಗಳು ಬರಲ್ಲ. ಬಟ್ ನಾವು ಈ ನಮ್ಮ ಗಣೇಶಗಳಿಗೆ ಈ ತರ ಪೇಟ ಹಾಕಿ ಒಂಥರ ಇಂಡೋ ಕರ್ನಾಟಕ ಮಹಾರಾಷ್ಟ್ರ ಮಿಕ್ಸ್ ಅಂತ ಆತರ ಮಾಡಿಸ್ತೀವಿ. ಅದ್ಭುತ ಅದ್ಭುತ. ಈ ಸೈಜ್ ಅಲ್ಲಿ ಇದೆ, ದೊಡ್ಡ ಸೈಜ್ ಅಲ್ಲಿ ಇದೆ. ಓಕೆ, ಇಲ್ಲಿ ನೋಡ್ಬೋದು ದೊಡ್ಡ ಸೈಜ್ ಅಲ್ಲಿ. ಇದು ಒಂದು ಸೈಜ್ ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಮೇಲೆ ಪೇಟಾ ದರ್ಬಾರ್ ಅಂತೀವಿ. ಇದೆಲ್ಲ ಪೇಟಾ ದರ್ಬಾರ ಸರ್, ಅದು ತಗೊಂತೀರಾ ಒಂದ್ಸತಿ? ತುಂಬಾ ಚೆನ್ನಾಗಿದೆ, ನೋಡ್ಬೋದು. ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸರ್. ಇದು ವೆಯ್ಟ್ ಇರುತ್ತಲ್ಲ? ಹಾ, ಖಂಡಿತ ನಂಬಲ್ಲ. ಎಷ್ಟು ಸರ್? ಇದ್ರ ಬೆಲೆ 850 ರೂಪಾಯಿ. ಏನೋ ನಿಜಾನಾ? ನಿಜವಾಗ್ಲು ಸರ್, ಏನಿದು 850 ರುಪೀಸ್? ಎಷ್ಟು ಪೀಸ್ ಇದೆ ಸರ್? ಇದು ಇವಾಗ ಸ್ಟಾಕ್ ಖಾಲಿ ಆಗೋಯ್ತು ಅಂದ್ರೆ ಒಂದು 10 ಪೀಸ್ ಇದೆ ಈಗ. ಓಕೆ, ಅಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂದಲು ಮುಂದೆ ಬಂದಿರೋ ತರ ಮಾಡಿದ್ರೆ. ಇದೆಲ್ಲ ನಾವು ಡೀಟೇಲ್ ವರ್ಕ್ ಇದೆ. ಡೀಟೇಲ್ಡ್ ಆಗಿ ಆರ್ಡರ್ ಮಾಡಿ ಡೀಟೇಲ್ಡ್ ಆಗಿ ನಿಂತ್ಕೊಂಡು ಮಾಡಿಸಿ ಪ್ರತಿಯೊಂದು ಪೀಸು ಅಪ್ರೂವ್ ಆದ್ಮೇಲೆ ನಾವು ಇಲ್ಲಿ ಡಿಸ್ಪ್ಲೇಗೆ ಇಡೋದು. ತುಂಬಾ ತುಂಬಾ ಚೆನ್ನಾಗಿ ಎಲ್ಲ ಡಿಸ್ಪ್ಲೇ ಆದ್ಮೇಲೆ. ಓಕೆ ಸರ್, ಓಕೆ ಓಕೆ, ಅದ್ಭುತ ಅಂತ ಹೇಳ್ಬೋದು. ಸೊ ಇನ್ನ ಬೇರೆ ತೋರಿಸೋದಾದ್ರೆ ಖಂಡಿತ ತೋರಿಸ್ತೀನಿ ಸರ್. ನೆಕ್ಸ್ಟ್ ಇದು ನೋಡಿ, ಇದು ಕಮಲದ ಮೇಲೆ ಕೂತಿರೋದು. ಆ ದೊಡ್ಡದು ಕಲ್ವೆಟ್ ಗಣೇಶ ನೋಡಿದ್ರಿ, ಕಮಲದ ಮೇಲೆ ಕೂತಿರೋದ್ರಲ್ಲಿ ತುಂಬಾ ಚಿಕ್ಕ ಸೈಜ್ ಇದು. ಓಕೆ, ಹಾ ಹಾ ಹಾ. ಇಲ್ಲಿ ಮೇಲ್ಗಡೆ ಇರೋ ನಂಬರ್ಗಳೇನು ಅಂತಂದ್ರೆ ನಾವು ನಮ್ಮ ಡಿಸ್ಪ್ಲೇಗೆ ಇದಕ್ಕೆ ಹಾಕಿರೋದಷ್ಟೇ. ಎಸ್, ನಾನು ಅದೇ ನಾನು ಕೇಳೋಣ ಅಂತ ಅನ್ಕೊಂಡೆ. ಇದು ಡಿಸ್ಪ್ಲೇ ಹಾಕಿರೋಂತ ನಂಬರ್ಗಳಿವು. ಓಕೆ ಓಕೆ, ಹಾ ಹಾ ಹಾ. ಸೊ ಅದಕ್ಕೆ ಈ ನಂಬರ್ಗಳು ನಾವು ಹಾಕಿರೋಂತ, ಅಂದ್ರೆ ನಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಹಾಕಿರೋದು. ಓಕೆ, ಪ್ರೈಸ್ ಅದರಿಂದ ಇದು ಮಾಡ್ತೀರಾ? ನೋಡಿ, ಅದರಲ್ಲೇ ನಿಮ್ಗೆ ಕಲರ್ದು ಬೇಕಾದ್ರೂ ಇದೆ, ಪ್ಲೇನ್ ಮಣ್ಣಿನ ಕಲರ್ದು ಬೇಕಾದ್ರೂ ಇದೆ. ಓಕೆ, ಆಮೇಲೆ ಇವೆಲ್ಲ ಪ್ರೀಮಿಯಂ ಕ್ವಾಲಿಟಿ ಮಣ್ಣುಗಳು, ಯಾವುದೋ ಒಂದು ಸಿಗೋವಂಥದ್ದು ಮಣ್ಣು ತಂದು ಹಾಗೆ ಮಾಡಿಸೋವಂಥದ್ದಲ್ಲ. ಓಕೆ, ಆಮೇಲೆ ನಾವು ಒಂದು 6 ತಿಂಗಳು ಮುಂಚೆಯಿಂದ ಆರ್ಡರ್ ಕೊಟ್ಟು ಮಾಡಿಸೋವಂಥದ್ದು. ಓಕೆ, ಪ್ಲಸ್ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ಅದು ಗಣೇಶನೂ ತೋರಿಸ್ತೀನಿ, ಅದ್ರ ಪ್ರೈಸು ಹೇಳ್ತೀನಿ, ನೀವು ಬಿಲೀವ್ ಮಾಡಲ್ಲ. ಇದು ನೋಡಿ, ಇದು ಬಂದು ದರ್ಬಾರ್ ಗಣೇಶ ಅಂತ. ದರ್ಬಾರ್ ಗಣೇಶ ಮಹಾರಾಜ ಲುಕ್ ಇದೆ. ಮಹಾರಾಜ ಲುಕ್ ಇದೆ, ಅದ್ಭುತ ಸರ್. ಆಮೇಲೆ ಕೇಸರಿ ಶಾಲ್ ಬೇರೆ ಎಲ್ಲಾ ಕಡೆ ಸಿಗುತ್ತೆ. ಓಕೆ, ಆದ್ರೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಪ್ರೈಸಿಂಗ್ ಸ್ಪೆಷಾಲಿಟಿ. ಹಾ, ಏನು ಸರ್ ಪ್ರೈಸಿಂಗ್ ಹಂಗಾರೆ? 750 ರೂಪೀಸ್ ದರ್ಬಾರ್ ಗಣೇಶಗೆ. ಓಹೋ, ಸೂಪರ್ ಸರ್ ಹಂಗಾರೆ. ಸೊ ವೀಕ್ಷಕರೇ ನೋಡ್ತಿರ್ಬೋದು, ತುಂಬಾ ಕಡಿಮೆ ಬೆಲೆಗೆ ಒಂದೊಳ್ಳೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋ ಅಂಥದ್ದಿದು. ಸೊ ಅದ್ಭುತವಾಗಿದೆ, ನೀವು ಸಹ ಬಂದು ಬುಕ್ ಮಾಡ್ಕೊಬೋದು ಸರ್. ಸರ್ ನಿಮ್ದು ಏನಾದರೂ ಇವಾಗ ಆನ್ಲೈನಲ್ಲಿ ಇಟ್ಬಿಡಿ ಸರ್, ಪರವಾಗಿಲ್ಲ. ನಮ್ಮಲ್ಲಿ ಇನ್ನೊಂದೇನಂತಂದ್ರೆ, ನಾನು ಅವಾಗಲೇ ಹೇಳಿದೆ, ನಮ್ಮ ಹಿಂದೂ ಧರ್ಮ ಉಳಿಸಕ್ಕೋಸ್ಕರ ಲಾಭ ಮಾಡಕ್ಕಲ್ಲ ಅಂತ. ಹೌದು ಹೌದು. ನಮ್ಮ ಗಣೇಶ ವ್ಯಾಪಾರ ಮಾಡಿದ್ಮೇಲೆ ಲಾಭ ಬಂದಾಗ ಆ ಲಾಭದಲ್ಲಿ ಒಂದು ಪಾರ್ಟ್ ಅನ್ನ ನಾವು ಕಿದ್ವಾಯಲ್ಲಿರೋ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸ್ವಲ್ಪ ಏನೋ ಬೇರೆ ಪ್ರೋಗ್ರಾಮ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಸರ್. ನಿಜ, ಹ್ಯಾಟ್ಸ್ ಆಫ್. ಬಂದಿದ್ದು ಅದರಲ್ಲೂ ಉಪಯೋಗ ಆಗುತ್ತೆ, ಅದಕ್ಕೂ ಉಪಯೋಗ ಆಗುತ್ತೆ ನಮಗೆ. ಹೌದು ಹೌದು, ಇಷ್ಟು ಕಡಿಮೆ ಬೆಲೆಗೂ ಮಾರಿ ಅದ್ರ ಜೊತೆಗೆ ನೀವು ಕ್ಯಾನ್ಸರ್ ಪೇಷಂಟ್ಸ್ಗೂ ಹೆಲ್ಪ್ ಮಾಡ್ತೀನಿ ಅಂತಿರೋದು ನಿಜವಾಗ್ಲೂ. ಅದೇ ಯಾವುದೇ ಆಗ್ಲಿ ಒಂದು ಕಾಸ್ಟ್ ಬಂದ್ಮೇಲೆ ಗೊತ್ತಾಗೋದು ಏನ್ ಮಾಡ್ಬೋದು ಅಂತ. ಎಕ್ಸಾಕ್ಟ್ಲಿ. ಸೊ ವೀಕ್ಷಕರೇ, ದಯವಿಟ್ಟು ನೀವು ಸಹ ಈ ಒಂದು ಸರ್, ಇವಾಗ ನಿಮ್ಮ ನಂಬರ್ಗೆ ಕಾಲ್ ಮಾಡಿ ಗಣೇಶನ ನೋಡಿ ಬುಕ್ ಮಾಡೋ ಫೆಸಿಲಿಟಿ ಇದೆಯಾ, ಅಥವಾ ಇಲ್ಲಿಗೆ ಬರ್ಬೇಕಾಗತ್ತಾ? ಇಲ್ಲಿಗೆ ಬಂದ್ರೆ ಉತ್ತಮ. ಯಾಕೆಂತಂದ್ರೆ ಅವ್ರಿಗೆ ಯಾವ ತರ ಬೇಕು, ಯಾವ ಕಲರ್ ಬೇಕು ನೋಡಬಹುದು. ಆಮೇಲೆ ನೀವು ಆನ್ಲೈನ್ ಅಲ್ಲಿ ವಿಡಿಯೋ ನೋಡಕ್ಕೂ ಅವಕಾಶ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಕಾಣಿಸುತ್ತೆ. ಓಕೆ ಓಕೆ, ಡನ್ ಸರ್. ಹೌದು, ಆ್ಯಕ್ಚುಲಿ ನಾನು ಇದು ಕವರ್ ತೆಗಿಯೋಕ್ಕೂ ಮುಂಚೆ ನಾನು ನೋಡಿದೆ, ಅಷ್ಟು ಅಟ್ರಾಕ್ಟಿವ್ ಆಗಿರಲಿಲ್ಲ. ಬಟ್ ಕವರ್ ತೆಗೆದ್ಮೇಲೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಇನ್ನೂ ನೀವು ಎದುರುಗಡೆ ಬಂದ್ರಿ ಅಂತಂದ್ರೆ ಇನ್ನೂ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ. ಎದುರುಗಡೆ ಬಂದ್ರಿ ಅಂತಂದ್ರೆ ನಿಮಗೆ ಖಂಡಿತ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲ ಪ್ರೈಸಸ್ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವ್ದು ಬೇಕಾದ್ರೂ. ಆಮೇಲೆ ನಮ್ಮಲ್ಲಿ ಮುಂಚೆನೆ ಅಡ್ವಾನ್ಸ್ ಬುಕಿಂಗ್ ಸಿಸ್ಟಮ್ ಇದೆ, ಬುಕ್ ಮಾಡಿ ಇಡ್ಬೋದು, ಆಮೇಲೆ ತಗೊಂಡು ಹೋಗ್ಬೋದು. ಓಕೆ ಸರ್. ಸರ್ ಇದು ಗಣೇಶಂಗೆ ಕುಂದನ್ ವರ್ಕ್ ಅಥವಾ ಯಾರು ಕೇಳಿದ್ರೆ ಮಾಡಿಸ್ಕೊಡೋ ಫೆಸಿಲಿಟಿ ಯಾವ ತರ ಬೇಕು ಅಂತ ಹೇಳಿದ್ರೆ ಮಾಡಿಸ್ಕೊಡ್ತೀವಿ. ಅದ್ರ ಮೇಲೆ ಅಂದ್ರೆ ಟೈಮ್ ಡ್ಯೂರೇಷನ್ ಇರುತ್ತೆ. ಆಮೇಲೆ ಯಾವ ತರ ಬೇಕು, ಸಿಂಪಲ್ ಬೇಕಾ, ಗ್ರ್ಯಾಂಡ್ ಬೇಕಾ, ಅದ್ರ ಮೇಲೆ ಅದ್ರ ಪ್ರೈಸ್ ಡಿಪೆಂಡ್ ಆಗುತ್ತೆ. ಹೌದು. ಆಮೇಲೆ ವೀಕ್ಷಕರೇ, ಇನ್ನೊಂದು ಗಣೇಶನ ನೀವು ಬುಕ್ ಮಾಡ್ತೀರಿ ಅಂತಂದ್ರೆ ಇನ್ನೊಂದು 31 ಒಳಗಡೆ ನೀವು ಮಾಡಿದ್ರೆ ಮಾತ್ರ ಕುಂದನ್ ವರ್ಕ್ಸ್ ಮಾಡಕ್ ಸಾಧ್ಯ. ಇನ್ನ ಬಂದ್ಬಿಟ್ಟು 6ನೇ ತಾರೀಕು ಬಂದು
1ನೇ ತಾರೀಕು ಮೇಲೆ ತುಂಬಾ ಬಿಸಿನೆಸ್ ರಶ್ ಇರುತ್ತೆ, ಆ ಟೈಮಲ್ಲಿ ಮಾಡ್ಸಕ್ಕಾಗಲ್ಲ, ಹೌದು ಯಾರು ಸಿಗೋದು ಇಲ್ಲ. 30th ಒಳಗಡೆ ಬುಕ್ ಮಾಡಿ ಬೇಕು ಅಂತಂದ್ರೆ ಅವಾಗ ಮಾಡ್ಬೋದು 30th ಒಳಗಡೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ವೀಕ್ಷಕರೇ, ನಿಮಗೂ ಸಹ ಇಷ್ಟ ಆಯಿತು ಅಂದರೆ ಬಂದು ತೊಗೊಬೋದು ಅಂತ ಹೇಳ್ತಾ. ಆ್ಯಂಡ್ ಗೌರಮ್ಮನೂ ಅಷ್ಟೇ ತುಂಬ ಲಕ್ಷಣವಾಗಿದೆ. ಬೇರೆ ಕಡೆ ಎಲ್ಲ ನೀವು ನೋಡ್ಬೋದು, ಬೇರೆ ಕಡೆನೂ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು ಗೌರಮ್ಮಗಳು. ನೋಡಿ ಮಣ್ಣು ಕಲರ್ ಗೌರಮ್ಮ. ಹೌದು ಕಲರ್ಲೆಸ್ ಅಂತೀವಿ ಇದನ್ನ. ಹೌದು, ತುಂಬ ಚೆನ್ನಾಗಿದೆ. ಇದ್ರ ಕಣ್ಣು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಆ್ಯಂಡ್ ಆ ಸ್ಮೈಲ್, ಆ ಕ್ಯೂಟ್ ಸ್ಮೈಲು ತುಂಬ ಚೆನ್ನಾಗಿ ಬಂದಿದೆ. ಹಾಂ, ಇದನ್ನು ನೋಡಿ. ಹಾಂ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಪ್ರೈಸ್ 80 ರೂಪಾಯಿಂದ ಲೀಸ್ಟ್ ಪ್ರೈಸ್. ಓಕೆ, ಇದರಲ್ಲಿ ನೋಡಿ ಇದೊಂದಿದೆ. ಹಾಂ, ಓಕೆ. ಆಮೇಲೆ ಅದೇ ಥರ ಅರ್ಶನದ್ ಬೇಕಿದೆ, ಅರ್ಶನದ್ ಇದೆ, ಅರ್ಶನದ್ ಗೌರಮ್ಮ. ಹಾಂ, ಅದೇ ಥರ ನಿಮಗೆ ಕಲರಲ್ಲಿ ಇದೆ. 3 ವೆರೈಟಿ ಸಿಗುತ್ತೆ ಇದರಲ್ಲಿ. ಓ ಸೂಪರ್ ಸರ್, ಸೂಪರ್, ತುಂಬ ಚೆನ್ನಾಗಿದೆ. ಎಲ್ಲ ಸೈಜ್ ಗೌರಮ್ಮನಲ್ಲೂ 3 ವೆರೈಟಿ ಇದೆ. ಓಕೆ, ಸೂಪರ್ ಸರ್. ಈ ಗೌರಮ್ಮದಲ್ಲಿ 2 ವೇರಿಯಂಟ್ ಇರುತ್ತೆ, ಒಂದು ಮಣ್ಣು ಮತ್ತು ಒಂದು ಕಲ್ಲರು. ಆ ಕಲ್ಲರಲ್ಲಿ 2 ವೇರಿಯಂಟ್ ಇರುತ್ತೆ, ಒಂದು ಅರಿಶಿನ ಮತ್ತು ಒಂದು ಸ್ಕಿನ್ ಕಲರ್ ಗೌರಮ್ಮ ಇರೋವಂಥದ್ದು. ಸೊ ಇದ್ರ ನಂಬರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಒಂದು ಪ್ರೈಸ್ಗೋಸ್ಕರ ಅವರು ಹಾಕ್ಕೊಂಡಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಸೊ ವೀಕ್ಷಕರೇ, ನಾನು ಅಡ್ರೆಸ್ ಸಹ ಹಾಕಿರ್ತೀನಿ. ಸರ್, ಇದ್ರದ್ದು ಅಡ್ರೆಸ್ ಒಂದು ಲೈನ್ ಹೇಳೋದಾದ್ರೆ? ನಾವು ಬಂದು ಇನರ್ ಕಾಲೋನಿ ಸಿಚುಯೇಟ್ ಆಗಿರೋದು. ಓಕೆ. ಗೂಗಲ್ ಅಲ್ಲಿ ನೀವು ಬಾಬು ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಹಾಕಿದ್ರು ಆಯ್ತು. ಇಲ್ಲಾಂದ್ರೆ ದ್ವಾರಕಾ ಹೋಟ್ಲಿಂದ ತುಂಬಾ ಹತ್ರ, 2 ನಿಮಿಷ. ಓಕೆ, ಅಲ್ಲಿಂದ ಬಂದ್ರೆ ನಿಮ್ಗೆ ಆಮೇಲೆ ಬಸ್ಸಲ್ಲಿ ಬಸ್ ಕೂಡ ಲೊಕೇಶನ್ ಇನರ್ ಕಾಲೋನಿ ಬಸ್ ಸ್ಟ್ಯಾಂಡ್ ಇಂದ 5 ಮಿನಿಟ್ಸ್ ಅಷ್ಟೇ. ಓಕೆ, ಡನ್ ಸರ್. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡ್ದಿರಾ ಬನ್ನಿ ಅಂತ ಹೇಳ್ತಾ. ಬನ್ನಿ, ನಿಮ್ಗೆ ಒಳ್ಳೆ ಪ್ರೈಸ್ ಕೊಡೋಣ, ಆಮೇಲೆ ನಮ್ಮ ಹಿಂದೂ ಧರ್ಮನ ಉಳಿಸೋಣ. ಎಸ್ ಸರ್, ಈ ಒಂದು ಅಜೆಂಡಾ ಇದೆಯಲ್ಲ, ಇದು ಕಾಪಾಡತ್ತೆ ಅಂತ ಹೇಳ್ತಾ. ಎಸ್ ಗಾಯ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಇವ್ರಿಗೂ ಸಹ ಥ್ಯಾಂಕ್ ಯು, ಈ ಒಂದು ವಿಡಿಯೋನ ಮಾಡೋಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.